ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣರ ಈ ಪವಿತ್ರ ಭೂಮಿಯಲ್ಲಿ ಐತಿಹಾಸಿಕವಾದಂತಹ ನಮ್ಮ ಕರ್ನಾಟಕ ರಾಜ್ಯದ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಶಿಕ್ಷಕರು ಹೇಳಿದಂತೆ ನಮ್ಮ ಗುರುಗಳು ಯಾವುದನ್ನ ಸ್ವಾರ್ಥವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಾರ್ದೇನೆ ತಮ್ಮನ್ನ ತಾವೇ ಇಡೀ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿ, ಯಾಕಂದ್ರೆ ಇವತ್ತು ನಮ್ಮ ಸಮುದಾಯದಲ್ಲೆಲ್ಲ ಎಲ್ಲ ಸಮುದಾಯದಲ್ಲಿ ನಾವು ನೋಡ್ತೀವಿ, ಯಾರೇ ಒಂದು 5 ಕೋಟಿ 10 ಕೋಟಿ ಮತ ಕೊಡ್ತೀವಿ ಅಂದ್ರೆ ಮಾಧ್ಯಮ ಸ್ಟೈಲೇ ಬೇರೆ. ನೋಡಿದ್ರಲ್ಲ ರಾಜಕಾರಣಿಗಳನ್ನ ಯಾಕೆ ಒಂದು ತಲೆ ತುಂಬಿಸೋ ಪರಿಸ್ಥಿತಿ ಬಂದೈತಿ. ಒಳ್ಳೆಯ ಕೆಲಸ, ನಾವು ನ್ಯಾಯವಾದಿಗಳಿಗೆ ಮೊದಲ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸೋದಂದ್ರ ನಾವೆಲ್ಲ ಕೆಳಗುಣಿಸಿಲ್ಲ ಅದಕ್ಕೋಗ್ರಿ. ಮುಂದಿನ ಸಲ ನಾವು ಮಾತಾಡಿದ್ರು ಇಲ್ಲಿರ್ಬೋದು, ಅಲ್ಲೇ ಇರ್ಬೇಕು. ಯಾಕಂದ್ರೆ ಎಷ್ಟು ಸುಳ್ಳು ಹೇಳೋದು, ಎಷ್ಟು ನಾಟಕ ಮಾಡೋದು, ಎಷ್ಟು ಮೋಸ ಮಾಡೋದು ನೋಡಿ. ಇಲ್ಲೇ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಬೆಂಗಳೂರಿಗೆ ಹೋದ 2-3 ದಿವಸ ಮೀಟಿಂಗ್ ಕೇಳ್ತೇನೆ. ಯಾರು ಒತ್ತಾಯ ಮಾಡಾಕ್ತಾರಲ್ಲ, ಸಿದ್ದರಾಮಯ್ಯ ಭಾಳ ಟೀಕಲ್ ಅವ್ರು ಹಂಗದ ಹಿಂಗಂತೂ ನಮ್ಮವೇ ಹುಡುಗಿರಿ ಅದಾರ ಏನೂ ಇಲ್ಲ. ಒಟ್ಟು ತಮ್ಮ ಸ್ವಾರ್ಥ. ನಾನು ಇದ್ದೆ, ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನಿತ್ತು, ಯಡಿಯೂರಪ್ಪಗೆ ನೇರವಾಗಿ ಹೇಳ್ತಿದ್ದೆ, ನೀ ಮಾಡೋದಿಲ್ಲ, ನೀನು ನಾಟಕ ಕಂಪನಿ ಇದೆ ಅಂತ ಹೇಳ್ತಿದ್ದೆ. ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟ ಕಲ್ಪಿಸಿ ಅಂತ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಅಂತ ಫೋನ್ ಮಾಡ್ದ. ಆ ಪಾಪ ಏನೇ ಆಗಿ ಬೊಮ್ಮಾಯಿ ನಮಗೆಲ್ಲ ಹೇಳ್ತಿದ್ರು, ಗೌಡ್ರ ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಜೆ 5 ಕೊಟ್ಟರೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ರು. ನನ್ನ ಮ್ಯಾಗ ಹ್ಯಾಂಗಿನ ಪ್ರೆಷರ್ ಇದ್ರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರ್ಕೊಂಡು ಒಳಗೆ ಮನೆ ಕೇಳ್ದು ಒಮ್ಮೆ ಹೇಳ್ತು, ಹೋದಾಗ ನಮ್ಗೆ ಕೊಡ್ರ ಒಂದು 25 ಒಳಗೆ ಬರುತ್ತೆ. ಏನು ನಾಗಿನ ಒಪ್ಪಾರ ನಿಮ್ದು ಕ್ಲಿಯರ್ ಎಲ್ಲ ನಾಟಕ ಕಂಪ್ನಿ ಬೇಡ, ಸೊ ಮೀಸಲಾತಿ ಕೂಡ ಹೋಗ್ಯಾರ ಹೊರಗಡೆ. ಇಷ್ಟೆಲ್ಲ ಹೋರಾಟ ಮಾಡಿ ಮಾಡಿ ಒಂದು ಹಂತಕ್ಕೆ ತೊಗೊಂಡು ಬಂದೀವಿ. ಆದ್ರೆ ನಮ್ಮಲ್ಲಿ ಒಂದು ಕುತಂತ್ರ ಸಂಸ್ಥೆ ಕಾಂಪೌಂಡ್ 11 ಗಂಟೆಗೆ ಚುನಾವಣಾ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಚೀಫ್ ಕಮಿಷನರ್, ಇಲೆಕ್ಷನ್ ಕಮಿಷನರ್ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಾಕತ್ತಾರ. 9 ನಮ್ಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ರಾತ್ರಿ ಅಮಿತ್ ಶಾ ಫೋನ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರು ಬೆನ್ನತ್ತಿ ಬೊಮ್ಮಾಯಿ ಮ್ಯಾಗ ಪ್ರೆಸ್ಟೇಜ್ ಯಾರು ಕಡೆದು ಯಡಿಯೂರಪ್ಪ ಮಗ ಮಾಡಬೇಡ, ನಾವು ಮ್ಯಾಗಿನ ಅಮಿತ್ ಶಾ ಮಾಡೋಣ. ಫೈನಲ್ ಆಗಿದ್ದು 9 ಗಂಟೆಗೆ ನಮಗೆ ಟೂಟಿ ಕೊಟ್ಟರು. ನಮ್ಮಿಂದ ಪೂರ್ತಿ ನಮ್ಮ ನ್ಯಾಯ ಸಿಗ್ತೈತೆ ಅಂತ ಹೇಳೋದು ನಾನು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಭಯ ಇರೋದಿಲ್ಲ. ಹೊರಗಾಗ್ತಾರ ಟಿವಿಯವ್ರು ಹೊಡಿತಿರ್ತಾರೆ. ಆ ವಿಷಯದಲ್ಲಿ ಏನಾದ್ರು ಸ್ವಲ್ಪ ರೊಕ್ಕ ಬಂದ್ಕೊಂಡೇ ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಕಳಿಸಿದ್ದ. ಯತ್ನಾಳ ಅಧ್ಯಾಯ ಮುಗಿಯುತ್ತೆ, 10 ಲಕ್ಷ ರೂಪಾಯಿ ಕೊಟ್ಟು 1 ತಾಸು ಉಳಿಸ್ತಾರೆ, 5 ಲಕ್ಷ ಕೊಟ್ಟರೆ ಅರ್ಧ ತಾಸು ಉಳಿಸ್ತಾರೆ. ಅದೇ ನಾನು ತೆರಿಗೆ ಕಟ್ಕೊಂಡು ಹೊರಗೆ ಆಗ್ತಾರೆ. 8 ದಿವಸ ಆಯ್ತು, 6 ವರ್ಷ ಆಯ್ತು ಕೇಳ್ತಾರೆ. ನಾ ಇಷ್ಟೇ ಹೇಳ್ತೀನಿ, ಒಂದು ವೇಳೆ ಇವತ್ತ ನಾ ತಯಾರಿಲ್ಲ ಈ ದಿವಸ ನೋಡಿದ್ರೆ ಇವರು ಎಲ್ಲರೂ ನಾಟಕ ಕಂಪನಿ ಏನೇನು ಮಾಡ್ತಾರೆ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದ್ಬಿಟ್ರು, ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ನಮ್ಮ ಶಿಕ್ಷಕರು ಎಲ್ಲ ಸಹಿ ಮಾಡಿದ್ರು. ಕಾಲಿಂಗ್ ಅಟೆನ್ಷನ್ಸ್ ನಾವು ಮಾಡಿದ್ರು, ಎಲ್ಲರೂ ಮಾಡಿದ್ರು.
ಮಾಡಿ ಎಂಥ ನಾಟಕ ಆಡೋದಂದ್ರೆ ಅಲ್ಲಿ ಸ್ಪೀಕರ್ ಹೋಗಿ ಹೇಳ್ಯಾರ ತಗೋಬೇಕಂತ. ಅದ್ರಾಗ ಇದು ಗಂಧ ಮೂಡಾಗಿಲ್ಲ ನಡಬಿಟ್ಟಿತ್ತು ವಿಧಾನಸಭಾದಾಗ. ನಾವು ನೋಡಿದ ಮೊದಲೇ ವಾರ ನಾ ಗುರುಗಳು ಹೇಳಿದೆ ಯಾಕೆ ಬರಲಾಗ ಹೊಟ್ಟೆ ಕಾಲಿಂಗ್ ಅಟೆನ್ಷನ್ ಏನ್ರಿ ಒಂದು ಕಡೆ 2 ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದೆ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದು, ಯಾಕಂದ್ರೆ ಒಳ್ಳೆ ಮನುಷ್ಯ, ಅವೇನು ಜಾತಿ ಯಾವುದೇ ಇರಲಿ ಯಾವುದೇ ಪಾರ್ಟಿ ಇರಲಿ. ನೋಡ್ರಿ ಮುಂದಿನ ವಾರ ನಾನು ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ. ಯಾರು ಇಲ್ಲ ನೋಡಿ 8 ಮಂದಿ ಸೈನ್ ಮಾಡಿದ್ರೆ ಕೂತು CC ಅವ್ರು ಎಲ್ಲ ಸೈನ್ ಮಾಡಿದ್ರೆ ಬರ್ಲಾಗ್ತಾ ಇಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಬಸವಗೌಡ ಪಾಟೀಲ್ ಗಮನ ಸೆಳೆಯುವ ಸೂಚನೆ ಮರುದಿವಸನೇ ಬಂತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನವೇ ನಡೆಯಲಿಲ್ಲ. ಇದರಿಂದ ಒಂದು ಅವತ್ತೇ ಗೊತ್ತಾಗ್ತೈತಿ ಯಾರ್ಯಾರು ನೀರು ಎಂಟು ಐತಿ, 8 ಮಂದಿ ಬಾಯಾಗ ಬರ್ತಾರೋ ಗೊತ್ತಾಗ್ತದೆ. ಅದು ಕಡೆಗಾದ್ರೆ ಅವರೆಲ್ಲ ಏನ್ರಿ ನಾವು ಭಾಳ ತಯಾರಿ ಮಾಡ್ತೀನಿ, ತಯಾರಿ ಏನು ಮಾಡಿ ಏನು ಮಾಡಿರಪ್ಪ ತಯಾರಿ ಇಟ್ಟೆ ತಯಾರಿ ನೀವೇನು ಲೀಗಲ್ ಪಾಯಿಂಟ್ ಕೇಳ್ಕೊಟ್ಕೊಂಡ್ರೆ ಕತೆ ಹೇಳೋದೈತೆ. ಇಲ್ಲೂ ನೋಡ್ರಿ ನಾ ಈಗ ಹೇಳಿದ್ರು 65 ಒಂದು 10 ಮಂದಿನ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ. ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸೋದು ಕಡೆಗಾಗಿರ್ತಾರೆ. ಅದನ್ನು ಗೊತ್ತಿಲ್ಲ ಅದಲ್ಲ ಸಿದ್ದರಾಮಯ್ಯ. ಅದನ್ನು ನೀವು ಎಲ್ಲೂ ಮಾಡಲಾರ್ದೇ ನಮ್ಮ ಬೇಡಿಕೆ ಆಗಿರ್ತಕ್ಕಂಥ ಕೊಡ್ತೀವೋ ಇಲ್ಲೋ ಅಂತ ಬೇಡಿಕೆನೇ ಇರುತ್ತೆ. ಸಲ ಏನೋ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಇವೆಲ್ಲ ಕತ್ತಿ ಬ್ಯಾಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ, ಮಾಡ್ಯಾರ. ಆ ಜಯಪ್ರಕಾಶ್ ಹೆಗಡೆ ಇತ್ತಲ್ಲ, ಅವನಿಗೆ ನಮ್ಮವನೇ ಚಿಟ್ಟಿದ್ದ ಹೊಟ್ಟೆ ಮಾಡಬೇಡತ್ತಲ್ಲ, ಓದ್ಕೊಳ್ಳೋ ಅಂತ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಕಡೆಗೆ ಸರ್ವೆ ಮಾಡಬೇಕು ಏನು ತೆಗೆದು ಕೊಡ್ತದೆ ನೀವು ನಮಗೆ ಒಂದು ವಾಹನದ ವ್ಯವಸ್ಥೆಯಲ್ಲಿ ಅಧ್ಯಕ್ಷತೆ. ಬೊಮ್ಮಾಯಿ ಹೊಸ ವಾಹನ ಕೊಟ್ಟು ಕಳಿಸ್ತೀವಿ ಅವನಿಗೆ, ಇನ್ನೊಂದು ಗಾಡಿ ಕಡೆ ಸೆಕೆಂಡ್ ಹ್ಯಾಂಡ್ ಯಾವುದಾರ ಕರ್ನಾಟಕ ಸರ್ಕಾರದಲ್ಲಿ ಯಾವ ರೀತಿ ಒಂದು ಕಳ್ಸತ್ತಂದ್ರು ಬೊಮ್ಮಾಯಿ ಅಂದರೆ ಇಲ್ಲಿ ಒಂದು ಹೊಸತಂದ್ರೆ ಅವ್ರು ಕೊಡತ್ತೆ. ಅವರು ಉದ್ದೇಶಪೂರ್ವಕವಾಗಿ ಭಾಳ ದೊಡ್ಡ ಸೇವೆ ಅಂತ ನಮ್ಮ ಸಮುದಾಯಗಳ ಮೇಲೆ ಅವು ಯಾವ ಪಕ್ಷದೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ರೆ ಇವರು ಎಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಇದಕ್ಕೆ ಕೃಷ್ಣ ಬೇಕಂದ್ರೆ ಯಾಕೆ ಆಗಲಿಲ್ಲ, ಯಾಕೆ ಜಾಗ ಹಾಕಂತಂದ್ರೆ ಇವ್ರು ದೊಡ್ಡ ಜಮೀನ್ದಾರ ಅದಾರ. ಹೀಗಾಗಿ ಇವ್ರ ಕೈಯಾಗಿ ಏನಂದ್ರೆ ನೀರಾವರಿ ಮಾಡಿಬಿಟ್ರೆ ಇವ್ರು ಯಾರು ಹಾಕೋಕ್ಕಾಗೋದಿಲ್ಲ. ಅದಕ್ಕೆ ಬರೀ ಸುಳ್ಳು ಹೇಳ್ಕೊಂಡೆ ಹೋದ್ರು. ಈಗ ನಮ್ಮ ಸಮಾಜದಲ್ಲಿ ಈಗ ಅದೇ ಪರಿಸ್ಥಿತಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆನು ವಿನಯ್ ಕುಲಕರ್ಣಿ ಪಾಪಿನ ಹೇಳಿದ್ದೇನೆ. ವಿನಯ್ ಕುಲಕರ್ಣಿ ನೀನು ಒಬ್ಬ ಸ್ವಲ್ಪ ವಿಶ್ವಾಸ ತನಕ ಉಳಿದವರೆಲ್ಲ ಚಲೋ ಆಗ್ಯಾರ, ನೀನು ನಾಟಕ ಮಾಡಬೇಡ, ಮಂತ್ರಿ ಆಗಿ ಗಟ್ಟಿಯಾಗಿ ಏನಾಗ್ತದ ಏನಾಗೋದು. ಈಗ ನನಗೆ ಏನಾರು ಆಗ್ತೇನ್ರಿ, ನಾನು ಕಡಬೇಕಂತ ಪ್ರಯತ್ನ ಮಾಡೋದು ಏನೂ ಆಗಲಿಲ್ಲ. ಮತ್ತು ಆಶ್ಮಸ್ತೆ ಮತ್ತೆ ಈ ವಿಧಾನಸಭಾದಾಗ ಸಿದ್ದರಾಮಯ್ಯ ಹೇಳ್ತಾರೆ ಕರ್ಸಲ್ಬೇಡ ಏನು ಏನೇ ಬರೋ ಪಕ್ಷ ನಾಯಕ ಇದೆಯಲ್ಲಪ್ಪ, ಮತ್ತೇನು ಮಾಡಿದ್ರೆ ನೀವೆಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡ್ಬೇಕು, ನಾನೇ ಬಡದಾಡಬೇಕಲ್ಲ. ಅದನ್ನು ಮ್ಯಾಗಿನವ್ರಿಗೆ ನಾನು ಮಾಡಿ ಮಾತಾಡ್ಕೊಂಡು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಗ್ರೂಪ ನಾನೇ ಮೆಸೇಜ್ ಮಾಡ್ತಾರೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಮೈಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ನಾನು ಮನೆ ಹೇಳಿದೆ, ನೀವು ಎಫೆಕ್ಟ್ ಮಾಡ್ಕೊಂಡ್ರು ಮನೆ ಹೇಳಿ ಮನೆ ಒಂದು ಒತ್ತಿಗೆ ನೀವು ಮಾಡ್ಕೊಂಡು ಗಿರಿಕೆ ಬಿಡೋದಿರಿ, ನಾನು ತೆಗಿತಿದ್ರು ತೆಗಿ ನೋಡ್ಬಿಡು. ನನಗೂ ಒಮ್ಮೆ ನಾ ಗಟ್ಟೆ ಹಾಕಿದ್ದೀನಿ, ನೀವು ಗಟ್ಟೆ ಆಗಿ ಗೊತ್ತಿದ್ರು ಪಾಪ ಊಟ ಮಾಡಲಾರ್ದೆ ಇರ್ತದ ಅನ್ಕೋತಾನಂದ್ರ ಅದೊಂದು ಇತಿಹಾಸನೇ ನಮ್ಮ ಸಮಾಜದಾಗ. ಅಷ್ಟು ಅವ್ರ ಬಳಿ ಇಷ್ಟು ಸಮುದಾಯದ ಬಡವರು, ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳನ್ನ ಬಿಡ್ತಾ ಇಲ್ಲ. ಬಡತನದಲ್ಲಿ ಒಂದು ಸಮಾಜವಾಗಿ ಇವತ್ತು ನಮ್ಮ ಕುಡಲ್ ಸಂಘ ಎದಕ್ಕೆ ಬೇಕು ಅವರಿಗೆ ಇಷ್ಟು ಹೋರಾಟ ಒಡ್ಡಾಡಿ ಆಡ್ತಾರ, ಅಲ್ಲಿ ಇಲ್ಲಿ ಪೂಜೆ ಅಂತಾರ, ಇಲ್ಲಿ ಇದು ಅಂತಾರ, ವಕೀಲರಿಗೆ ಹೊಸ ವಕೀಲರು ಸಂಘಟನೆ ಮಾಡಕತ್ತಾರ. ನಾವು ಹೇಳಿ ಗುರುಗಳ ನೀವು ನಮ್ಮ ಮೀಸಲಾತಿ ಸಿಗುತ್ತಾನೆ ನೀವು ಮಟ್ಟಕ್ಕೆ ಏನೋ ಮಾಡೋದಿಲ್ಲ, ಶಿಕ್ಷಕರನ್ನ ಮಾತಾಡ್ತೀವಿ. ಇದು ಆದ ಕೂಡಲೇ
10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳ ಶಿಕ್ಷಣ ಕೊಡೋ ಜೊತೆಗೆ ಹೆಂಗ ಜಮೀನನ್ನ ಮಠ ಐತೆ ಅದು ಬದುಕಾಯಿ ಅಂತ ಒಂದು ಮಠ ಅಲ್ಲಿವರೆಗೆ ಕಟ್ಸೋದಿಲ್ಲ. ನೀವು ಅದೇ 3 ಪ್ಲಾನ್ ಇದ್ದಾಗ 3 ಫಲಕನಾಗಿಯೇ ಮಕ್ಕಳಿ ನಿಮ್ಗೆ 1 ದಿವಸ 10 ದಿವಸ ಪಾಪ ಅವ್ರ ತಪಸ್ಸು ಇವತ್ತೆಲ್ಲ ನಮ್ಮ ಸಮಾಜದಲ್ಲಿ ನೀವೇನು ಕೂಡಿರಿ. ನಾಳೆ ಬೆಳಗಾವಿ ಅಧಿವೇಶನ ಐತಿ. ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಬಂದಂತೆ ನೋಡೋಣ. ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಂಡು ಬೇಡ. ಮುಖ್ಯಮಂತ್ರಿಗಳೇ ಒಳಗೆ ಬದಲಾವಣೆ ಮಾಡೋಣ. ಅದು ಶಕ್ತಿ ನಮ್ಮಲ್ಲಿ ಐತಿ. ಅವಾಗ ವಕೀಲರು ಒಂದು ಹೋರಾಟ ಆಯ್ತು. ಅದಕ್ಕೆ ತತ್ತರಿಸಿ ಸರ್ಕಾರ ಮಾಡಿದ್ರು. ನಮ್ಮ ಸಮಾಜದ 10 ಲಕ್ಷ ಜನ ಕೂಡಿದ್ರು. ನಮ್ಮ ಬೊಮ್ಮಾಯಿಯವರು ಎಲ್ಲ ಬೊಮ್ಮಾಯಿ ಕೂಡ ಜಗಳ ಆಯ್ತು. ಶಿಶಿ ಪಂಡಿಲ್ಲ ನಮ್ಗೆಲ್ಲ ನಮ್ಮ ಶಂಕರ ಪಾಟಿ ಎಲ್ಲ ನಮ್ಮ ಶಾಸಕರು ಬೊಮ್ಮಾಯಿ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳಿ ಇದ್ದಿದ್ದನ ಮಾತಾಡ್ತೇವೆ ಕೇಳಿ ಅವತ್ತೇ ನಿರ್ಣಯ ಆಯಿತು ಕೊಡ್ತೀವಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೊಂಡು ಬರ್ಬೇಕಂತ ಸ್ವತಂತ್ರ ನಡೆದಿತ್ತು. ಈ ಸಲನೂ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಬಹುವುದು ಆಶ್ವಾಸನೆ ಕೊಡೋದು ಶೀಘ್ರದಲ್ಲಿ ಅವ್ರು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಿ ಬಿಟ್ಟಕ್ಕೆ ಗಟ್ಟಿಯಾಗಿ ನಾವು ನೋಡಿದ್ವಿ. ಸಿದ್ದರಾಮಯ್ಯನವ್ರ ಬಗ್ಗೆ ಅವ್ರು ನಿನ್ನೆ ಒಂದು ಸಮಾಜದೊಂದು ಕಾರ್ಯಕ್ರಮ ಆಯಿತು. ನಮ್ಮ ಜಮಖಂಡಿ ತಾಲೂಕದ ಗುರುಗಳು ನಾವು ಭಾಗವಹಿಸಿದ್ವಿ. ವಿಶ್ವನಾಥ್ನವ್ರು ಬಂದಿದ್ರು. ಆ ಹಾಲುಮಂದ ಸಮಾಜದ ಅಧ್ಯಕ್ಷರು ಬಂದಿದ್ರು. ಅವ್ರು ಏನು ಹೇಳಿದ್ರೆ ಗೊತ್ತೈತೇನೋ, ಸಿದ್ದರಾಮಯ್ಯವ್ರಿಗೆ ಎಷ್ಟು ಕೂಡ ಇಂಟ್ರೆಸ್ಟ್ ಇರುತ್ತೆ, ಅವ್ರ ಸಮಾಜಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದನ್ನಾಗ ನಮಗೆ ಏನು ಗತಿ ಅನ್ನೋದು ನಾವು ಚರ್ಚೆ ಮೊದಲೇ ನಮ್ಮ ಬಗ್ಗೆ ಅಲರ್ಜಿ ಇತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಏನು ಕೊಟ್ಟಾಗ ನೀವು ಹೋಗಿ ಬಿಡ್ಬೇಡ. ಮತ್ತು ಅಲ್ಲಿ ಯಾರೂ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು, ಯಾವುದು ಕಾಂಟ್ರವರ್ಸಿ ಮಾತಾಡಬಾರ್ದು. ಅದೇ ನೀವು ಮಾಡೋರು ಇಲ್ಲ ಅವ್ರ ಮುಂದೆ ಹೇಳ್ತಾರೆ ಇವರು ಹೇಳ್ತಾರೆ ಗತಿ ಇರೋ ಬೇಡ. ಒಂದು ಮೊದಲೇ ಮೀಟಿಂಗ್ ಮಾಡ್ಬೇಕು, ಏನು ಪಾಯಿಂಟ್ಸ್ ಮಾತಾಡಬೇಕು, ಯಾರು ಏನು ಮಾತಾಡಬೇಕು ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಏನು ಬರ್ತೈತೆ ಅವ್ರ ಉತ್ತರ ನೋಡೋನು. ಬೆಳಗಾವಿ ಅಧಿವೇಶನ ಅಂತೂ ನಾಳೆ ನವೆಂಬರ್ 8 ಮಾಡ್ತಾರೆ ಹೇಳಕತ್ತಾರ. ಅವಾಗ ನೋಡು ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದಿದ್ದರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ಮಾಡೇಬೇಕಾಗ್ತದೆ. ಇಷ್ಟೇ ಏನೂ ಇಲ್ಲ ಅಂದ್ರೂ ನೀವು ಇಲ್ಲಿ ಜನ ಬಂದಿದ್ದೀವಿ. ನಾಳೆ ಏನಾರೆ ಸುವರ್ಣಸೌಧಕ್ಕೆ ನಾವು ಗುತ್ತಿಗೆ ಅಂತ ಕಾರ್ಯಕ್ರಮ ಕೊಟ್ಟು ಒಂದು 10 ಲಕ್ಷ ಜನ ಸೇರಿದ್ರೆ ಅವತ್ತು ಘೋಷಣೆ ಆಗ್ತದೆ. ಯಾಕಂದ್ರೆ ಅಂತಿಮವಾದಂಥ ತೀರ್ಪು ಗೌರ್ಮೆಂಟ್ ಸರ್ಕಾರವೇ ಹೋಗ್ತದೆ. ಇದಕ್ಕೆ ನಾವೆಲ್ಲ ಗಟ್ಟಿಯಾಗೂ ಗಟ್ಟಿಯಾಗಿ ಯಾರು ನಿಮ್ಮ ಸ್ವಾರ್ಥ ವಿಚಾರ ಮಾಡ್ತಾರೆ. ನನಗೇನು ಲಾಭ, ನನಗೇನು ಪೋಸ್ಟ್ ಸಿಗ್ತೈತಿ, ಇರೋ ಪೋಸ್ಟ್ ನಮಗೆ ಸಿಗುವುದಲ್ಲ. ನಮ್ಮ ಸಮುದಾಯದ ಕೊನೆಯ ಬಡವರಿಗೆ ನಾವು ಕೊಡಕ್ಕೆ ನಾವು ಹೋಗ್ತೀವಿ. ಅದಕ್ಕಿಂತ ಪುಣ್ಯದ ನೆಲೆಸಿ ಆಗ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಸಮುದಾಯದ ಗೌರವ ಘೋಷಿಸ್ತಾವಪ್ಪ ಅಂದ್ರೆ ಆ ಸಮುದಾಯಕ್ಕೆ ಒಂದು ದೊಡ್ಡದಾದಂಥ ಮೀಸಲಾತಿ ಕೊಟ್ಟಿದ್ದರೆ ಬಾಬಾ ಸಾಹೇಬರು ಅವ್ರನ್ನ ನೆನೆಸ್ತಾರೆ. ಹಂಗೆ ಇವತ್ತೇನು ನಾ ಮಾಡಿದ್ದೀನಿ ನೀ ಮಾಡಿದ್ದೀನಿ ಇಲ್ಲ, ಅದು ಏನಾರ ಶ್ರೇಯಸ್ ಬಂದರೆ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಬರ್ಬೇಕಂತ ಮಾತಾಡಿ ಅವೆಲ್ಲ ಒಂದಾದ್ರೂ ಯಾರು ಹಿಂದೆ ಕೂತು ಆಟ ಆಡೀರಿ ಈ ಸಲ ಬಂದು ಸಾಕ ಆಡಕ್ಕೆ ಹೋಗ್ಬೇಕು. ಸೀದಾ ಬಂದು ಸೀದಾ ಕೇಳಿ ಜಗಳ ಒಳ ಜಗಳ ಅವ ಆಗ್ಬೇಕು ನಮ್ಮ ಈ ಲೀಡರ್ ಯಾವ ಲೀಡರ್ಗಳು ಬೆನ್ನತ್ತಾರೆ. ಮಹಾರಾಷ್ಟ್ರದ ಹೆಂಗೆ ಮರಾಠ ಸಮಾಜದವರು ಮೂಕ ಏನೊಂದು ಹೋರಾಟ ಸ್ಟೇಜ್ ಮೇಲೆ ಯಾರು ಇಲ್ಲ, ಎಲ್ಲ ಮುಖ್ಯಮಂತ್ರಿಗಳು ಕೈಗೆ ಕೊಟ್ಟಿರ್ಬೇಕು. ಅವಾಗ ಹೇಳಿದ್ದೆ ಗುರುವಳಿನ ನಮ್ಮ ಕುಂಡಿಸದಲ್ಲಿ ಮಾಡಲಿಕ್ಕೆ ಒಳ್ಳೆ ಲಪ್ಪುಟ್ರದಲ್ಲಿ ಸ್ಪೀಕರ್ ಹೋಗಿಟ್ಟು ಯಡಿಯೂರಪ್ಪಗೆ ಕಳಿಸ್ಕೊಡ್ಬೇಕು, ಯಡಿಯೂರಪ್ಪ ಹೆಣ್ಣು ನೋಡ್ಬೇಕು, ಸಿದ್ದರಾಮಯ್ಯ ಕಳಿಸೋದ್ರಿಂದ ಹತ್ತ ಕೆಲಸ ಮಾಡ್ತಾರೆ. ಕೈಗೆ ಕೊಟ್ಟಿರ್ತಾರೆ ಎಲ್ಲರೂ. ಈ ಸಲ ಏನು ಮಾಡಿದ್ರು ವಕೀಲರಿಂದ ಒಂದು ಕಳ್ಕೊಂಡು ಅಂತ ಕಾಲು ಬರ್ತಾನೆ. ವಕೀಲರ ಕೊಟ್ಟಿರ್ಸಿದ ಕಡಿಮೆ ಮ್ಯಾಗಿಂದ ಚಿಕಿತ್ಸೆ ಭಾಷಣ ಮಾಡ್ತಿದ್ದೀವಿ. ರಕ್ತ ಕ್ರಾಂತಿ ಆಗಲಿ ಯಾವುದೇ ತ್ಯಾಗಕ್ಕೂ ಸಿದ್ಧ. ನನಗೇನು ರಾಜಕೀಯದಲ್ಲಿ ಏನೂ ಆಗೋದು ಎಂದು ನನ್ನ ಸಮಾಜಕ್ಕೆ ನನ್ನ ಪ್ರಾಣ ಕೊಟ್ಟು ಪ್ರಾಣ ಯಾವ ಮಗನಿಗೆ ಬೇಕಾಗಿತ್ತು ಆ ಮಗನೇ ನಾನು ಮೀಸಲಾತಿ ಬೇಕಾಗಿದ್ದೆ ಇಂಥ ಡೈಲಾಗ್ ಹೊಡೆದವ್ರು ಏನು ಮಾಡ್ಕೊಂಡ್ರೆ ಎಲ್ಲ ನೀವು ಓಡಾಕತ್ತೆ. ಅದು ಗುರುಗಳು ಏನೇನಂತರ ಒಂದು ನ್ಯಾಯವಾದಿಗಳಿಗೆ ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮ್ಮ ಸಲಹೆ ಕೊಟ್ಟು ಸುಪ್ರೀಂ ಕೋರ್ಟ್ನಾಗ ಏನಿದೆ ಅದು ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಏನು ಮಾಡ್ಬೋದು, ಏನೇ ನಾವು ನಮ್ಮ ಸಮಾಜದಿಂದ
ಈಗಲ್ ಬ್ಯಾಟಲ್ ಏನು ಮಾಡಬಹುದು ಅನ್ನೋದು ಚರ್ಚೆ ಮಾಡ್ರಿ. ಇವತ್ತು ನಮ್ಮದು ಶುಗರ್ ಫ್ಯಾಕ್ಟ್ರಿ ಎಲ್ಲ ಕೂಡಿ ಬಂದ್ ಮಾಡ್ಸ್ಯಾರ. 850 ಕೋಟಿ ರೂಪಾಯಿ ಪುಸ್ತಕ ನಾವು ಹೋದೆ ಹೈಕೋರ್ಟ್ನಾಗ ನನ್ನ ಅಂತ ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬಲ್ ಕೊಟ್ಟರು. ನಾನು ಬಿಟ್ಟಿಲ್ಲ, ನಾನು ಯಾರು ಮುಗುಲ್ ರೋಡ್ಗೆ ಬಂದೆ. ಮುಗುಲ್ ರೋಡ್ಗೆ ಅವ್ರು ಮಾತಾಡ್ಸಿಕೊಂಡಿಲ್ಲ, ಸ್ಟೇನು ಸಿಗ್ತಿಲ್ಲ. ಆದರೂ ಸಿದ್ದರಾಮಯ್ಯ ನಮಗೆ ಮಾಡಬೇಕಾದ್ರೂ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ಅದ್ರಾಗೂ ಒಬ್ಬ ನಮ್ಮ ಜಾತಿಯವ್ರಿಗೆ ನಾನು ನಮ್ಮ ಜಾತಿಯವರೆಲ್ಲ ಇದಕ್ಕೆ ಭಾಳ ಶಾಲೆ ಅವರು. ಅದಕ್ಕೆ ಅವ್ರು ಮನೆ ಹೇಳಿದ್ರೆ ಸಿದ್ದರಾಮಯ್ಯ ಏನು ಮಾಡ್ಬೇಕು ನಿಮ್ಮವ್ರು ಏನು ಮಾಡ್ತಾ ಇದ್ದಾರೆ ಆಯ್ತು ಅಂದರೆ ನೀವೊಬ್ಬ ಲೀಡರ್ ತಿಳ್ಕೊಂಡಿದ್ವಿ, ನೀವೇ ಎಲ್ಲ ಮಿಸ್ ಆಗೈತೆ ಇದು ಅದನ್ನು ಸಿದ್ದರಾಮಯ್ಯ ನಾನು ಹೇಳಿದ್ದೆ. ಅದಕ್ಕೆ ನಾನು ಹೇಳ್ತೇನೆ, ತಿಳ್ಕೊಳ್ಳೋ ನೇತೃತ್ವದಾಗಿ ದೊಡ್ಡ ತಪಸ್ಸಾಗೈತಿ. ಯಾರೂ ಈ ಸಲ ಇದು ಈ ಸರ್ಕಾರ ಇರುವಾಗಾಗಿ ನಾವು ಮಾಡ್ಕೊಂಡೇ ತಿರ್ಬೇಕು. ನಾಳೆ ಬೆಳಗಾವಿ ಅಧಿವೇಶನ ಕೊನೆಯದಾಗಬೇಕು ನಮ್ಮ ಹೋರಾಟಕ್ಕೆ. ಅವತ್ತು ಮೀಸಲಾತಿಯ ಪ್ರಕಟಣೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಇದಕ್ಕಂದ್ರೆ ಮುಂದೆ ಏನೇ ಅನಾಹುತ ಆದ್ರೆ ಅವರೇ ಕಾರಣ ಆಗ್ತದೆ. ಅದಕ್ಕೆ ಎಷ್ಟು ನಾ ಹೇಳಿ ನಾ ಯಾವುದೂ ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೇ ಕರೀರಿ, ಸಮಾಜ ಸಲುವಾಗಿ ನಾನು ಎಲ್ಲರೂ ಕೊಡ್ತೀನಿ. ಯಾಕಂದ್ರೆ ಸಮಾಜ ನನ್ನ ಹಿಂದೆ ಇದ್ದಕ್ಕೆ ನಾನು ಹೊರಗೆ ಹಾಕಲಾಗ 3 ಪಾಯಿಂಟ್ ಐತಿ. ಹೋಗ್ತಾರೆ ಅಪ್ಪ ಮಕ್ಕಳು ತಕ್ಷಣ ಹೊರಗೆ ಹಾಕ್ತಾರೆ. नहीं वो कल्चर साइज वो पूरा उनके साथ है. वो हिंदुत्व का बहुत अच्छा बात करते. क्या करेंगे तुम भी संभाल के जाओ ಇಲ್ಲಿ ಹೋಗುವುದು ಎತ್ತಾಳ ಖಚಿತ ಟಿವಿ ಹೊಡ್ತಾರ. ವಾಪಸ್ ಆದ ವಿಜೇಂದ್ರ ಚಂಡ ಬಂತು ವಿಜೇಂದ್ರ. ಅದಕ್ಕೆ ಡೈಲಿ ನಾನು ಜೊತೆ ಹೇಳ್ತೀನಿ, ನಾನು ಯಾರು ಮಾತನಾಡ್ತೀನಿ. ವೀರರಾಯ ಕಿತ್ತೂರು ಚೆನ್ನಮ್ಮನವರಿಗೆ, ಸಂಗೊಳ್ಳಿ ರಾಯಣ್ಣವರಿಗೆ, ನಿಮಗೆ